ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ನನ್ನ ವಾಹಿನಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಏನಿದೆ ಅದು ನಿಂತಿರುವುದು ತಮ್ಮಂಥವರ ಸಹಾಯದ ಮೇಲೆ. ಇವತ್ತು ನಾನು ಮಾತನಾಡುವುದಕ್ಕೆ ಹೊರಟಿರುವುದು ರಾಜ್ಯಪಾಲರ ಕಾರ್ಯವಿಧಾನದ ಬಗ್ಗೆ. ಭಾರತದ ಸಂವಿಧಾನ ಹೇಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಜವಾಬ್ದಾರಿಯನ್ನು, ಹಕ್ಕು ಬಾಧ್ಯತೆಗಳನ್ನು ನೀಡಿದೆಯೋ ಹಾಗೆಯೇ ರಾಜ್ಯಪಾಲರಿಗೂ ಕೂಡ. ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿ ಅವರು. ಆದರೆ ಈ ರಾಜ್ಯಪಾಲರ ಹುದ್ದೆ ಏನಿದೆ ಇದು ರಾಜಕೀಯಕ್ಕಾಗಿ ಬಳಕೆಯಾಗುವುದು ಇವತ್ತು ಎಲ್ಲ ಮಿತಿಗಳನ್ನು ಮೀರಿಬಿಟ್ಟಿದೆ. ಸೊ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೇರಳ ಸರ್ಕಾರ ಸಲ್ಲಿಸಿರುವ ಒಂದು ಅರ್ಜಿಯ ಕುರಿತು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ವಿಚಾರಣೆ ನಡೆಸಿತು. ಸೊ ಅದು ವಿವೇಕದ ಮಾತನ್ನಾಡಿದೆ ಸುಪ್ರೀಂ ಕೋರ್ಟ್. ಸೊ ಬಹಳ ಮಹತ್ವದ ಒಂದು ಅಬ್ಸರ್ವೇಷನ್ ಕೂಡ ಇದೆ. ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಸಲ್ಲಿಸಿದ ಅರ್ಜಿಯಲ್ಲಿ ಹೇಳಿದ್ದು, ಕಳೆದ 2 ವರ್ಷಗಳಲ್ಲಿ ರಾಜ್ಯಪಾಲರು ಸಂವಿಧಾನದ ಪ್ರಕಾರ ಶಾಸಕಾಂಗ ಅನುಮೋದನೆ ನೀಡಿದ 8 ವಿಧೇಯಕಗಳಲ್ಲಿ 1 ವಿಧೇಯಕಕ್ಕೆ ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾರೆ. 7 ವಿಧೇಯಕಗಳನ್ನು ಪರಿಶೀಲನೆಗಾಗಿ ಇಟ್ಟುಕೊಂಡು ನಂತರ ಅದನ್ನು ರಾಷ್ಟ್ರಪತಿಗೆ ಕಳುಹಿಸಿಕೊಟ್ಟಿದ್ದಾರೆ. 2 ವರ್ಷಗಳಿಂದ 7 ವಿಧೇಯಕಗಳು ಹಾಗೆ ಬಿದ್ದಿವೆ. ಇದು ಒಂದು ರೀತಿಯ ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿಸಿದೆ ಅನ್ನೋದರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಸೊ ಕೇರಳದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ರಾಷ್ಟ್ರಪತಿಗಳ ಒಪ್ಪಿಗೆಗೆ ಯಾಕೆ ಕಳಿಸಿದ್ದಾರೆ ಅವರು? ನಮ್ಮ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಏನಿದ್ದಾರೆ ಅವರು ಸರ್ಕಾರದ ಮುಖ್ಯಸ್ಥರು. ಅವರಿಗೆ ಸಹಿ ಹಾಕುವುದು ಕೆಲಸ ಮತ್ತು ರಾಜ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ಕೇಂದ್ರ ಗೃಹ ಖಾತೆಗೆ ವರದಿಗಳನ್ನು ಅವರು ಸಲ್ಲಿಸಬೇಕು. ಆಗಾಗ ವರದಿಗಳನ್ನ ಸಲ್ಲಿಸ್ತಾರೆ. ಆದರೆ ಈಗ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದರೆ, BJP ವಿರೋಧಿ ಸರ್ಕಾರಗಳು ಏನಿವೆ ದೇಶದಲ್ಲಿ, ಅಂತಹ ಸರ್ಕಾರಗಳು ಯಾವುದೇ ಕೆಲಸ ಮಾಡದಂತೆ ತಡೆಯುವುದರಲ್ಲಿ ಈ ರಾಜ್ಯಪಾಲರುಗಳು ನಿರತರಾಗಿದ್ದಾರೆ. ಸೊ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಬಳಸಿದ ಶಬ್ದ ರಾಜಕೀಯ ವಿವೇಕ. ರಾಜಕೀಯ ವಿವೇಕ ಅಂದರೇನು? ರಾಜಕೀಯ ವಿವೇಕ ಇವತ್ತಿನ ಕೇಂದ್ರ ರಾಜ್ಯಪಾಲರು ಅಂದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ವಿವೇಕ ಅನ್ನುವುದು ಇಲ್ಲವೇ? ಇದೇ ಸಂದರ್ಭದಲ್ಲಿ ರಾಜಕೀಯ ವಿವೇಕದ ಬಗ್ಗೆ ಮಾತನಾಡಿರುವ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳ್ತಾ ಇದೆ, ರಾಜ್ಯಪಾಲರು ಮಸೂದೆಗಳನ್ನು ಅಥವಾ ವಿಧೇಯಕಗಳನ್ನು 2 ವರ್ಷಗಳ ಕಾಲ ಇಟ್ಟುಕೊಂಡು ಏನು ಮಾಡ್ತಿದ್ರು? 2 ಇಯರ್ಸ್, 2 ವರ್ಷಗಳ ಕಾಲ ನೀವು ಯಾವುದೇ ವಿಧೇಯಕಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಲ್ ಕೊಲ್ಯಾಪ್ಸ್. ಸರ್ಕಾರ ಏನನ್ನೂ ಮಾಡದಿರುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಸರ್ಕಾರಗಳನ್ನು ಬಾಯಿ ಮುಚ್ಚಿಸುವ ಕೆಲಸ. ನಂತರ ಏನು ಮಾಡೋದು? ಇಲೆಕ್ಷನ್ ಪ್ರಚಾರದವರು ಈ ಸರ್ಕಾರ ಏನೂ ಮಾಡಿಲ್ಲ ಅಂತ ಯಾವ ಪಕ್ಷ ಸರ್ಕಾರವನ್ನು ನಡೆಸುತ್ತೆ ಆ ಪಕ್ಷವನ್ನು ಹೀಗಳೆಯುವುದು, ಬೈಯುವುದು. ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡೋಂಗಿಲ್ಲ. ಅವ್ರ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ಅವರು ಯಾವುದೇ ವಿಧೇಯಕವನ್ನು, ಶಾಸನವನ್ನು ಮಾಡದಂತೆ ಒಂದು ವ್ಯವಸ್ಥೆ ಮಾಡುವುದು, ಅದು ನಡೀತಾ ಇದೆ ಅನ್ನೋದು. ಅದಕ್ಕಾಗಿಯೇ ರಾಜಕೀಯ ವಿವೇಕದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತನಾಡಿದೆ. ರಾಜಕೀಯ ವಿವೇಕ ಪ್ರಭುತ್ವಕ್ಕೆ ಬರಬೇಕಾಗಿದೆ. ರಾಜಕೀಯ ವಿವೇಕ ಏನಿದೆ ಆ ವಿವೇಕವನ್ನು
ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದಂತೆ. ಸೊ ಕೇರಳ ಸರ್ಕಾರದ ಲಾಯರ್, ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದರು, ಕೆ ವೇಣುಗೋಪಾಲ್ ಅವರು, ರಾಜ್ಯಪಾಲರು ಎದುರಾಳಿಗಳಂತೆ ಕೆಲಸ ಮಾಡ್ತಿದ್ದಾರೆ ಅಂತ. ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ರಾಜ್ಯಪಾಲರನ್ನು ರಾಜ್ಯಗಳ ಎದುರಾಳಿಯನ್ನಾಗಿ ಅವರನ್ನು ನಿಲ್ಲಿಸಿಕೊಂಡು ಅವರ ಕೆಲಸ ಮಾಡದಂತೆ ನೋಡಿಕೊಳ್ಳೋದು. ಸೊ ಈಗ ಏನಾಗಿದೆ ಅಂತ ಅಂದರೆ, ರಾಜ್ಯಗಳು ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಏರ್ಪಾಡಾಗಿದೆ. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಬಗ್ಗೆ ಒಂದು ಪುನರ್ವ್ಯಾಖ್ಯೆ ನಡಿಬೇಕೇನೋ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂಥದ್ದು. ಅದು ಅಸ್ತ್ರವನ್ನಾಗಿ ಬಳಸಿಕೊಂಡು ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡುವಂಥ. ನೀವು ನೋಡ್ತಾ ಹೋಗಿ, ಈ ಯಾವ ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ಕುತ್ತಿಗೆಯಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ತಮಿಳುನಾಡು ಇದೇ ಸ್ಥಿತಿ ಇದೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ದು ಏನೇನು ಗಲಾಟೆಗಳಾಯಿತು, ಸುಪ್ರೀಂ ಕೋರ್ಟ್ಗೆ ಆಯಿತು ಹೋಯಿತು ಅನ್ನೋದು ಗೊತ್ತಿದೆ. ಕೇರಳದ್ದು ಈ ಕೇಸ್ ಸುಪ್ರೀಂ ಕೋರ್ಟ್ ಮುಂದಿದೆ. ಹಾಗೆಯೇ ಪಂಜಾಬ್ ರಾಜ್ಯಪಾಲರು ಕೂಡ ಇದೇ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಅವರು ತಮ್ಮ ಕೆಲಸ ಏನು ಅಂದ್ಕೊಂಡಿದ್ದಾರೆ ಅಂದರೆ, ರಾಜ್ಯಗಳ ಯಾವುದು BJP ವಿರೋಧಿ ಸರ್ಕಾರಗಳಿವೆಯೋ ಆ ಸರ್ಕಾರಗಳು ಯಾವುದೇ ರೀತಿಯಲ್ಲೂ ಜನಪರವಾದ ಈ ಕೆಲಸ ಮಾಡಕೂಡದು, ಅವ್ರು ಯಾವುದೇ ಶಾಸನಗಳನ್ನು ಮಾಡಕೂಡದು. ಇಂಥ ವಾತಾವರಣ ಸೃಷ್ಟಿಸಿರುವುದರಿಂದ ಜನತಂತ್ರ ವ್ಯವಸ್ಥೆ ಇದೆಯಲ್ಲ, ಅದು ಕುಸಿತಾ ಇದೆ. ಈ ಜನತಂತ್ರದ ವ್ಯವಸ್ಥೆ ಕುಸಿಯುತ್ತಿರುವ ಸಂಪೂರ್ಣ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದೇ ಆಗಿದೆ, ಅನುಮಾನನೇ ಬೇಕಾಗಿಲ್ಲ. ಹಾಗಂತ ಕಾಂಗ್ರೆಸ್ ಇದ್ದಾಗ ರಾಜ್ಯಪಾಲರನ್ನು ಬಳಸಿಲ್ಲ ಅಂತಲ್ಲ, ರಾಜ್ಯಪಾಲರನ್ನ ಸರ್ಕಾರ ಕೆಡವುದಕ್ಕೆ ಬಳಸಲಾಗ್ತಾ ಇತ್ತು. ನಾರಾಯಣ ಭಾಸ್ಕರ್ ರಾವ್ ಪ್ರಕರಣ ನಮಗೆ ಗೊತ್ತಿದೆ. ಆಂಧ್ರದಲ್ಲಿ NTR ಸರ್ಕಾರವನ್ನು ಕೆಳಗೋದಕ್ಕೆ ಏನೇನು ಮಾಡ್ತಿದ್ದು ಎಲ್ಲ ಗೊತ್ತಿದೆ. ಕಾಂಗ್ರೆಸ್ ಡಿಡ್ ಇಟ್. ಆದರೆ ಕಾಂಗ್ರೆಸ್ ಈ ಶಾಸನಗಳನ್ನು ತಡೆದು ತೊಂದರೆ ಕೊಡೋ ಕೆಲಸ ಮಾಡಿದೆ. ಸರ್ಕಾರ ಉರುಳಿಸೋದಕ್ಕೆ ಕಾಂಗ್ರೆಸ್ ಟ್ರೈ, ಅನುಮಾನ ಇಲ್ಲ. ಆದರೆ ಈ ರೀತಿ ಶಾಸನಗಳನ್ನೇ ರಚಿಸದೆ, ಯಾವುದೇ ಯೋಜನೆಗಳನ್ನು ಜಾರಿಗೆ ತರದೆ, ಕೇವಲ ನಾಮಕಾವಸ್ಥೆ ಸರ್ಕಾರಗಳು ಇರಬೇಕು ಅನ್ನುವ ಮನಸ್ಥಿತಿ ಕೇಂದ್ರಕ್ಕೆ ಇದ್ದಂತೆ ಕಾಣುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ರಾಜಕೀಯ ವಿವೇಕ ಅಂತ. ಈ ವಿವೇಕ ಅನ್ನುವುದು ಇವತ್ತು ಮರೆತು ಹೋಗ್ಬಿಟ್ಟಿದೆ. ಸೊ ಈ ರಾಜಕೀಯ ವಿವೇಕ ಇಲ್ಲದಿರುವುದರಿಂದ ಜನತಂತ್ರದ ಬುನಾದಿ ಇದೆಯಲ್ಲ, ಅದೇ ನಾಶ ಆಗ್ತಾ ಇದೆ. ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡಲಾಗ್ತಾ ಇದೆ. ಎಲೆಕ್ಷನ್ ಕಮಿಷನ್, ನಾನು ಇನ್ನೊಂದು ದಿವಸ ಮಾತಾಡ್ತೇನೆ. ಈಗ 5 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲೇ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅನ್ನೋದು. ಅದರ ಜೊತೆಗೆ ನಾವು ಸರ್ವಾಧಿಕಾರಿ ವ್ಯವಸ್ಥೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಿದ್ದಾರೆ ನಾನು ಹೇಳಬೇಕಾಗಿಲ್ಲ. ಅವರು ಒಂದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ರೂಪಿಸಲಾಗ್ತಾ ಇದೆ. ಸೊ ರಾಜ್ಯಗಳ ಏನು ಹಕ್ಕು ಇದೆ, ಆ ಹಕ್ಕುಗಳನ್ನು ಮೊಟಕುಗೊಳಿಸಲಾಗ್ತಾ ಇದೆ. ಇಂತಹ ವಾತಾವರಣ ಇವತ್ತಿನ ದಿನ ಈ ದೇಶದಲ್ಲಿ ಸೃಷ್ಟಿಯಾಗಿದೆ. ಇದು ಅಪಾಯಕಾರಿಯಾದ್ದು. ಜನತಂತ್ರ ಕುಸಿದು ಹೋಗುತ್ತೆ. ಇದು ಒಕ್ಕೂಟ ವ್ಯವಸ್ಥೆ. ಯೂಶಲಿ ನಾಟ್ ಓನ್ಲಿ ಇನ್ ಇಂಡಿಯಾ, ನಿಮ್ಮ ವಿಶ್ವದ ಭಾಳ, ಅಮೇರಿಕಾ ಈಸ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇರಬೇಕು, ಒಬ್ಬರೇ ಇರಬೇಕು, ಅವ್ರ ನಿಯಂತ್ರಣದಲ್ಲಿ ಎಲ್ಲ ಇರಬೇಕು, ಉಳಿದೆಲ್ಲ ನಾಶ ಆಗೋಗ್ಬೇಕು, ಜನತಂತ್ರ ನಾಶ. ಎಲ್ಲ ಕೇಂದ್ರೀಯ ಸಂಸ್ಥೆಗಳನ್ನು ಬಳಸ್ತಾ ಇರೋದು ಹೇಗೆ ಅಂತ ಗೊತ್ತಿದೆ. ಈಗ ರಾಜ್ಯಗಳ ಹಕ್ಕುಗಳನ್ನು ನಾಶಪಡಿಸುವ ಕೆಲಸ ನಡೀತಾ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಭಾಳ ಮಹತ್ವದ ಕೆಲಸವನ್ನು ಮಾಡಿದೆ. ಅದರಂತೆಯೇ ಬಹುಮಟ್ಟಿಗೆ ನನಗನ್ನಿಸುವ ಹಾಗೆ ವಿಧೇಯಕಗಳನ್ನು ರಾಷ್ಟ್ರಪತಿಗಳಿಗೆ ಯಾವಾಗ ಕಳಿಸಬೇಕು ಪರಿಶೀಲನೆಗೆ ಅನ್ನೋದ್ರ ಬಗ್ಗೆ ಕೆಲವು ಮಾರ್ಗಸೂಚಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ ರಚಿಸುವ ಸಾಧ್ಯತೆ ಇದೆ. ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ಈ ಒಂದು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ನನ್ನ ಧ್ವನಿಯನ್ನು ಉಳಿಸುತ್ತೆ. ತಾವು ನನ್ನ ಧ್ವನಿಗೆ
ನೀರೆರೆಯುವ ಕೆಲಸವನ್ನು ಮಾಡಿದ್ದೀರಿ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.